ಮತ್ತೊಂದು ಪ್ರಮುಖವಾದಂತಹ ಸುದ್ದಿ, ಇದು ವಿಚಿತ್ರ ಸಮಸ್ಯೆಯ ಸುದ್ದಿ. ಆ ಗ್ರಾಮದಲ್ಲಿ ಕಾಡ್ತಾ ಇದೆ ಅದೊಂದು ವಿಚಿತ್ರವಾದಂತಹ ಸಮಸ್ಯೆ. ಬೆಳಿಗ್ಗೆ ಆದ್ರೆ ಸಾಕು ಆ ಗ್ರಾಮದ ಮೇಲೆ ಗುಂಡುಗಳ ಮಳೆನೇ ಬೀಳುತ್ತಂತೆ. ದೇವನಹಳ್ಳಿ ಪಟ್ಟಣದ ನೀಲೇರಿ ವಾರ್ಡ್ನಲ್ಲಿ ವಿಚಿತ್ರ ಸಮಸ್ಯೆ ಕಾಣಿಸ್ತಾ ಇದೆ. ಪೊಲೀಸರಿಗೆ ಆಟ ಆದ್ರೆ ಅಕ್ಕಪಕ್ಕದ ಗ್ರಾಮಸ್ಥರಿಗೆ ಪ್ರಾಣ ಸಂಕಟವಾಗ್ತಾ ಇದೆ. ಇದರಿಂದ ಆ ಗ್ರಾಮದಲ್ಲಿ ನಡೀತಾ ಇರುವಂತಹ ವಿಚಿತ್ರವಾದಂತಹ ಸಮಸ್ಯೆ. ಪೊಲೀಸ್ ತರಬೇತಿ ಕೇಂದ್ರದಿಂದ ಸುರಿತಾ ಇದೆ ಬುಲೆಟ್ಗಳ ಮಳೆ. ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದ ಬಳಿ ಇರುವಂತಹ ಪೊಲೀಸ್ ತರಬೇತಿ ಕೇಂದ್ರ. ಈ ಪೊಲೀಸ್ ತರಬೇತಿ ಕೇಂದ್ರದ ಬಳಿಯಲ್ಲಿ ರಿಹರ್ಸಲ್ ಅನ್ನ ಮಾಡಲಾಗುತ್ತೆ. ಈ ಸಂದರ್ಭದಲ್ಲಿ ಗುಂಡಿನ ಮಳೆ ಸುರಿತಾ ಇದೆ. ಇದರಿಂದ ಗ್ರಾಮಸ್ಥರು ಆತಂಕಕ್ಕೊಳಗಾಗಿದ್ದಾರೆ. ವಿಚಿತ್ರವಾದಂತಹ ಸಮಸ್ಯೆ ಉಲ್ಬಣವಾಗಿದೆ. ಇಲ್ಲಿ ಗ್ರಾಮಸ್ಥರಿಗೆ ಪ್ರತಿನಿತ್ಯ ತಲೆನೋವಾಗಿದೆ. ಬೆಳಗಾದ್ರೆ ಸಾಕು ಗ್ರಾಮದ ಮೇಲೆ ಗುಂಡಿನ ಸುರಿಮಳೆನೇ ಬೀಳ್ತಾ ಇದೆ ಅಂತ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಗ್ರಾಮಗಳ ಮೇಲೆ ಬುಲೆಟ್ಗಳು ಯಾವ ರೀತಿಯಾಗಿ ಬಿದ್ದಿದೆ ಅಂತ ಅದನ್ನ ತೆಗೆದುಕೊಂಡು ಬಂದಿದ್ದಾರೆ. ಈ ಸಮಸ್ಯೆಯನ್ನ ತೋರಿಸೋದಕ್ಕೆ ಗ್ರಾಮಸ್ಥರು ಆತಂಕದಲ್ಲಿದ್ದಾರೆ. ಬೇರೆಲ್ಲೂ ಅಲ್ಲ, ಬೆಂಗಳೂರಿನ ಹೊರಭಾಗದಲ್ಲಿ ದೇವನಹಳ್ಳಿಯ ಆಚೆ ನಡೀತಾ ಇರುವಂತಹ ಸಮಸ್ಯೆ ಇದು. ಫೈರಿಂಗ್ ರೇಂಜ್, ಅದು ತರಬೇತಿ ಅಂತಲ್ಲ, ಫೈರಿಂಗ್ ರೇಂಜ್ನಲ್ಲಿ ಗುರಿ ಅಭ್ಯಾಸ ಅಂತೇಳಿ ಇರ್ತದೆ. ಅಂದರೆ ಪ್ರತಿ ವರ್ಷ ಮಿನಿಮಮ್ 2 ಸಲ ಫೈರಿಂಗ್ ರೇಂಜಿನಲ್ಲಿ ಬಂದು ಅವ್ರು ಪ್ರಾಕ್ಟೀಸ್ ಮಾಡಬೇಕಿರ್ತದೆ ಎಲ್ಲ ಸಿಬ್ಬಂದಿಗಳು. ಸೊ ಬೆಂಗಳೂರು ಸಿಟಿ ಪೊಲೀಸರು ಇರ್ಬೋದು, ಬೆಂಗಳೂರು ಡಿಸ್ಟಿಕ್ ಇರ್ಬೋದು, ಅಥವಾ ಆ ಪಕ್ಕದ ಜಿಲ್ಲೆಗಳಿಂದ ಇರ್ಬೋದು, ಅವರೆಲ್ಲ ಬಂದು ಇಲ್ಲಿ ರೆಗ್ಯುಲರಾಗಿ ಫೈರಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಮತ್ತು ಫೈರಿಂಗ್ ಪ್ರಾಕ್ಟೀಸ್ ಮಾಡುವಾಗ ಇಲ್ಲಿ ಪಿಸ್ತೂಲು, ರಿವಾಲ್ವರ್ ಇರ್ಬೋದು, ಮತ್ತು 303 SLR ಈ ಥರದ ವೆಪನ್ಗಳನ್ನು ಫೈರಿಂಗ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಉಪಯೋಗಿಸ್ತಾರೆ. ಏನು ಬುಲೆಟ್ಸ್ಗಳು ಏನು ಸಿಕ್ಕಿದ್ದಾವೆ ಅದು ಮೇಜರಾಗಿ SLR ವೆಪನ್ನಿಂದ ಬಂದಂಗಿದೆ. ಇನ್ನೂ ಹೆಚ್ಚಿನ ಒಂದು ಪರಿಶೀಲನೆ ಆಗ್ತಾಯಿದೆ. ಇನ್ಸ್ಪೆಕ್ಷನ್ ಮಾಡಿ ನಾವು ರಿಪೋರ್ಟನ್ನು ಕೊಟ್ಟ ಮೇಲೆ ಮುಂದಿನ ಏನೇನು ಚೇಂಜಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸೇಫ್ಟಿ ದೃಷ್ಟಿಯಿಂದ ಹಳ್ಳಿಯ ಜನರ ಮತ್ತು ಜಾನುವಾರು ಇರ್ಬೋದು, ಇವರೆಲ್ಲರ ಒಂದು ಸೇಫ್ಟಿ ದೃಷ್ಟಿಯಿಂದ ಏನೇನು ಕ್ರಮ ಕೈಗೊಳ್ಳಬೇಕು ಎಲ್ಲ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.